ಎಲ್ರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನು ಹೀರೆಕಾಯಿ ಸಿಪ್ಪೆ ತೊಳೆದ್ಬಿಟ್ಟು ಹೀರೆಕಾಯಿ ಸಿಪ್ಪೆಯನ್ನು ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಟೊಮೆಟೊ ಆಪ್ಷನ್ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನೆಲ್ಲನೂ ಫ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಚಟ್ನಿ ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಶೇಂಗಾ ಕಾಳು ಹಾಕಿಬಿಟ್ಟು ಅದ್ರ ಜೊತೆಗೆ ಹುರ್ಕೊಳ್ಬೇಕು. ಒಟ್ಟಿಗೆ ಹಾಕಿದರೆ ಶೇಂಗಾ ಕಾಳು ಹುರಿಯೋಲ್ಲ, ಅದಕ್ಕೆ ನಾನು ಅರ್ಧ ಹುರಿದಾದ ಮೇಲೆ ಶೇಂಗಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ತೆಗೆದು ನಾವು ಚೆಲ್ಬಿಡ್ತೀವಿ, ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಆದ್ದರಿಂದ ನಾನು ಹೀರೆಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಹೀರೆಕಾಯಿ ಸಿಪ್ಪೆಯನ್ನು ತಕ್ಕೊಂಡು ಅದ್ರ ಜೊತೆ ಒಂದು ಹೀರೆಕಾಯಿ ಸೇರಿಸ್ಬಿಟ್ಟು ಹೆಚ್ಚಿ ಈ ಎಲ್ಲ ಮಸಾಲೆಗಳನ್ನು ಸೇರಿಸಿ ಹುರಿತಾ ಇದ್ದೀನಿ. ಈಗ ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ರೀತಿ ಮೆತ್ತಿಗೆ ಹುರ್ಕೊಳ್ಬೇಕು. ನೋಡಿ, ಎಲ್ಲೋ ಸಾಫ್ಟಾಗಿದೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದೆ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ರುಬ್ಕೊಳ್ಬೇಕು. ನೀರು ಹಾಕದೇನೆ ರುಬ್ಕೊಂಡ್ರೆ 2 ದಿನ ಇಟ್ಟು ತಿನ್ಬೋದು. ಇದನ್ನು ನೋಡಿ, ಈ ರೀತಿಯಾಗಿದೆ. ನೋಡಿ, ಹೀರೆಕಾಯಿ ಬೇಗನೆ ದಿಢೀರನೇ ಆಗುವಂಥ ಒಂದು ಚಟ್ನಿ ಅಂತ ಹೇಳ್ಬೋದು. ಇದು ತುಂಬ ರುಚಿ ಕೊಡುವಂಥ ಚಟ್ನಿಯಾಗಿದೆ. ರೊಟ್ಟಿ ಜೊತೆ ತುಂಬ ಕಾಂಬಿನೇಷನ್ ಆಗಿದೆ. ನೋಡಿ, ಈ ಚಟ್ನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.